ಅರಿವು ಶ್ರೀ ಗುರುಗಳನ್ನ ಎಲ್ಲ ಆತ್ಮ ಜೊತೆಗೆ ಸಾಷ್ಟಾಂಗ ಪ್ರಣಾಮಗಳು ಮತ್ತು SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಮೋಕ್ಷ ಸನ್ಯಾಸ ಯೋಗದ 42, 54, 55 ಮತ್ತೆ 58ನೇ ಶ್ಲೋಕವನ್ನು ಅಭ್ಯಾಸ ಮಾಡೋಣ. 42ನೇ ಶ್ಲೋಕ. ಶಮೋ ತಮಸ್ತಪ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಸ್ತಿಕ್ಯಂ ಧಮ್ಮ ಕರ್ಮ ಸ್ವಭಾವಜಂ. ಇದರ ಅರ್ಥ ಶಾಂತಿ, ಮನಸ್ಸಿನ ನಿಯಂತ್ರಣ. ಈ ಶಮ ಅಂತ ಏನ್ ಕೊಟ್ಟಿದಾರಲ್ಲ ಅದು ಇಂದ್ರಿಯ ನಿಗ್ರಹ. ಆಮೇಲೆ ತಪಸ್ಸು, ಶುದ್ಧತೆ, ಸಹನೆ ಅಂದ್ರೆ ತಾಳ್ಮೆ, ಪ್ರಾಮಾಣಿಕತೆ, ಆರ್ಜವ ಅಂದ್ರೆ ಆರ್ಜವ ಅಂದ್ರೆ ಪ್ರಾಮಾಣಿಕತೆ ಇಲ್ಲಿ ಕೊಟ್ಟಿರೋದು. ಜ್ಞಾನ, ಆಮೇಲೆ ಸತ್ಯದ ಅರಿವು ಅಂದ್ರೆ ಅದು ವಿಜ್ಞಾನ ಮತ್ತು ದೈವಿಕತೆಯ ಮೇಲಿನ ನಂಬಿಕೆ. ಇವು ಬ್ರಹ್ಮಜ್ಞಾನಿಗಳ ನೈಸರ್ಗಿಕ ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಇದರ ಪೂರ್ತಿ ಇಲ್ಲಿ ವಿವರಣೆಯನ್ನು ಸಹ ಕೊಟ್ಟು ಇದನ್ನ ನೋಡ್ಕೊಂಡು ನಾನು ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಿ ಇಬ್ರು ಒಬ್ಬರಾದ್ಮೇಲೆ ಒಬ್ರು ಹೇಳ್ತೀರಾ. ಹಾಗಾಗಿ ನೀವು ಶುರು ಮಾಡಿ ಫಸ್ಟ್. ಇಲ್ಲಿ ಒಂದೊಂದಾಗಿ ನೋಡಿ, ಶಮ ದಮ ಕೆಳಗಡೆಯಿಂದ ಕೊಟ್ಟಿದೆ. ಇದು ಒಂದಕ್ಕೊಂದು ಕನೆಕ್ಷನ್ ಇದೆ. ಒಂದನ್ನ ನಿಯಂತ್ರಣ ಮಾಡಿದ್ರೆ ಇನ್ನೊಂದು ಇಂದ್ರಿಯ ನಿಯಂತ್ರಣ ಆಗುತ್ತೆ. ಮುಂದೆ ನಡೆ. ಸೊ ಆಮೇಲೆ ತಪಸ್ಸು, ಇದು ನಾವ್ ಮಾಡೋ ಎಲ್ಲಾ ಕೆಲ್ಸನೂ ಒಂದು ತಪಸ್ಸು ತರಾನೇ. ಅದು ಶ್ರದ್ಧೆ ಇದ್ರೆ ಅದು ತಪಸ್ಸು ಅಂತ ಅನ್ಸ್ಕೊಳತ್ತೆ. ಅಂದ್ರೆ ಮಾಡೋ ಕೆಲ್ಸದಲ್ಲಿ ನಾವು ಶ್ರದ್ಧೆ ಇಟ್ಟು ಮಾಡಿದಾಗ ಅದು ಒಂದು ನಿಷ್ಠೆಯಿಂದ ಮಾಡ್ತೀವಿ ಅದನ್ನ. ಮತ್ತೆ ಅದು ಮಾಡೋದಕ್ಕೆ ಸಹನೆ, ತಾಳ್ಮೆ, ಪ್ರಾಮಾಣಿಕತೆ ಬೇಕು. ಯಾವುದೇ ಕೆಲಸ ಮಾಡಕ್ಕೂ ಅದ್ರ ಬಗ್ಗೆ ಅರಿವು ಬೇಕು. ಮತ್ತೆ ನಾವು ಆ ಕೆಲಸ ಮಾಡ್ತೀವಿ ಅಥವಾ ಇದು ಹೀಗೆ ಅನ್ನೋದು ಒಂದು ನಂಬಿಕೆ. ಸೊ ಇದೆಲ್ಲ ಸತ್ಯದ ದೈವಿಕ ಶ್ರದ್ಧೆ. ಸೊ ಅದೆಲ್ಲ ಪರಮಾತ್ಮನ ಇದು ಅಂದ್ರೆ ನಾವಿವಾಗ ಮಾಡೋ ಕೆಲ್ಸ ಎಲ್ಲ ಒಂದು ಪರಮಾತ್ಮನ ಸೇವೆ ಅಂತ ತಗೊಂಡಾಗ, ಸೊ ಇದು ಕೆಳಗಡೆಯಿಂದ ಇದು ಏನ್ ನೀವ್ ಹೇಳ್ದಂಗೆ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡ್ರೇನೆ ನಾವ್ ಇಂದ್ರಿಯನ್ನು ನಿಯಂತ್ರಣ ಮಾಡಕ್ಕಾಗೋದು. ಸೊ ಹಾಗೆ ಒಂದು ಕೆಲ್ಸ ಮಾಡ್ಬೇಕಾದ್ರೆ ನಮ್ಗೆ ಶ್ರದ್ಧೆ ಬೇಕು, ಒಂದು ಪ್ರಾಮಾಣಿಕತೆ ಬೇಕು, ನಿಷ್ಠೆಯಿಂದ ಮಾಡ್ಬೇಕು, ಮತ್ತೆ ಅದ್ರ ಬಗ್ಗೆ ನಮ್ಗೆ ಅರಿವಿರ್ಬೇಕು. ಯಾವುದೇ ಕೆಲ್ಸ ಆದ್ರೂನು ಇದು ನಾನ್ ಮಾಡ್ತಿರೋದ್ ಕರೆಕ್ಟಾ ತಪ್ಪಾ, ಸರಿ ಇದ್ಯಾ ಅನ್ನೋದು ಅದ್ರ ಬಗ್ಗೆ ಜ್ಞಾನ. ಅದ್ ಮಾಡ್ತಾ ಮಾಡ್ತಾ ನಾವು ತಿಳ್ಕೊಂತ ಕರೆಕ್ಟ್ ಆಗಿ ಮಾಡ್ತಾ ಹೋಗ್ತೀವಿ. ಮತ್ತೆ ದೈವಿಕ ಶ್ರದ್ಧೆ, ಫೈನಲಿ ಎಲ್ಲ ನಾವು ಮಾಡಿದ ಕೆಲ್ಸ ಎಲ್ಲ ಕೃಷ್ಣಂಗ್ ಸೇರಿದ್ದು, ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಲ್ಲ, ಹಾಗೆ ಎಲ್ಲ ಒಂದು ಶ್ರದ್ಧೆಯಿಂದ ದೇವರ ಕೆಲಸ ಅಂತ ಮಾಡ್ತಾ ಹೋಗ್ತೀವಿ. ಇದು ಬ್ರಹ್ಮಜ್ಞಾನಿಗಳ ಸಹಜ ಗುಣ. ಇವಾಗ ನಮ್ಮಂತವ್ರು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಆದ್ರೆ ಒನ್ಸ್ ಬ್ರಹ್ಮಜ್ಞಾನಿಗಳು ಆಗ್ತಿವಲ್ಲ, ಅಂದ್ರೆ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಿವಲ್ಲ, ಇದೆಲ್ಲ ಅವರ ಸಹಜ ಗುಣಗಳಾಗ್ಬಿಡುತ್ತೆ. ಅದು ಅವರ ಒಂಥರ ರುಟೀನ್ ಅಂತ ಏನ್ ಹೇಳ್ತೀವಿ, ಅಭ್ಯಾಸ ಮಾಡ್ತಾ 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 ಅದು ನಮ್ಮಲ್ಲಿ ಅದು ಆ ಗುಣಗಳು ಸೇರ್ಕೊಂಡ್ಬಿಡುತ್ತೆ. ಅದು ನಮ್ಮಿಂದ ದೂರ ಹೋಗೋದಿಲ್ಲ. ಸೊ ಬ್ರಹ್ಮಜ್ಞಾನಿಗಳು ಅಂದ್ರೆ ಅವರ ಸಹಜ ಗುಣದಲ್ಲಿ ಇದೆಲ್ಲ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಭಗವದ್ಗೀತೆ ಕೇಳ್ತಾ ಕೇಳ್ತಾ ನಿಮ್ಗೆ ಹಾಗ ಅನ್ಸಿದೆ ಅಲ್ವಾ? ನಾನು ಅಲ್ಲಿ ನೆಲೆ ನಿಲ್ಬೇಕು ಅಂತ ಅನ್ಸಿದೆ ತಾನೆ? ಹೌದು ಹೌದು.
ಸರಿ ಬಟ್ ಇಲ್ಲಿ ಇನ್ನೂ ಅದೇ ತುಂಬಾ ಮುಂದೆ ಹೋಗೋದಿದೆ ಮ್ಯಾಮ್. ಇನ್ನು ತುಂಬಾ ಹೆಜ್ಜೆ ಇಡೋದಿದೆ. ಇನ್ನು ಮೊದಲನೇ ಹೆಜ್ಜೆ ಇದೆ ಇಡ್ತಾ ಇದೀವಿ. ಇದೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮುಂದಿನ ಒಂದು ತರಗತಿಗಳು ನಮ್ಮಲ್ಲಿ ನಡೆಯುತ್ತೆ. ಅವುಗಳಿಗೆ ನೀವು ಹ್ಮ್ ಜಾಯಿನ್ ಆಗ್ಬೋದು. ಈಗ ಸಾಕಷ್ಟು ತಿಳ್ಕೊಂಡಿದ್ದೀರಾ ನೀವು. ಬೇರೆ ಎಲ್ಲಾನು AVC ಕ್ಲಾಸಸ್ ಅಂತ ನಡೆಯುತ್ತೆ. ಅವಕ್ಕೆ ನೀವು ಸೇರ್ಕೊಂಡ್ರೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಬನ್ನಿ, ಗ್ರೂಪ್ಗೆ ಜಾಯಿನ್ ಹ್ಮ್ ಮಾಡಿಸ್ತೀನಿ. ಓಕೆ. ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ನಾವು ಬ್ರಾಹ್ಮಣ ಅಂತ ಅಂದ್ರೆ ನಾವು ಬೇರೆ ರೀತಿಯಲ್ಲಿ ತಿಳ್ಕೊಂಡಿರ್ತೀವಿ ವ್ಯಾವಹಾರಿಕ ಜೀವನದಲ್ಲಿ ಅಲ್ವಾ, ಜಾತಿ ಅಂತಂದ್ಬಿಟ್ಟು. ಆದ್ರೆ ಇಲ್ಲಿ ಬ್ರಹ್ಮಜ್ಞಾನಿ ಅಂತ ತಿಳಿಸಿದ್ದಾರೆ. ಹಾಗೆ ರತ್ನಾಜಿಯವರು ಸಹ ಏನ್ ಹೇಳ್ತಾರೆ ಕೇಳ್ಬಿಡ್ರೆ ನಾನು. ರತ್ನ ಅವ್ರೆ, ಹಾ ಮ್ಯಾಮ್. ನೀವು ಅಷ್ಟೇ ಬಹಳ ಶ್ರದ್ಧೆಯಿಂದ ಎಲ್ಲರೂ ತುಂಬಾ ಜನ, ನೀವು 3 ಜನನು ಚೆನ್ನಾಗಿ ಕಲ್ತಿದ್ದೀರಾ ಅಂದ್ಬಿಟ್ಟು ನನ್ನ ಇದು ಅನಿಸಿಕೆ. ಇಂಟ್ರೆಸ್ಟ್ ಇದ್ರೆ ನೀವು ನಮ್ಮ AVSC ಕ್ಲಾಸ್ಗೆ ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರ ಜೊತೆಗೆ ನೀವು ಸೇರ್ಕೊಳ್ಬಹುದು. ವಾರದಲ್ಲಿ 1 ದಿನಾನೇ ಈ ತರನೇ ಇರುತ್ತೆ. ಮಾಮೂಲಿ ಏನ್ ಕ್ಲಾಸ್ ಮ್ಯಾಮ್ ಅದು? ಅದು ಶ್ಲೋಕ ಕ್ಲಾಸೇನಾ? ಶ್ಲೋಕ ಭಗವದ್ಗೀತೆ ಅಲ್ಲ ನಾ ಹೇಳ್ತಾ ಇರೋದು. ಭಗವದ್ಗೀತೆ ಇದು 700 ಶ್ಲೋಕಸ್ ನಡೀತಾ ಇದೆ. ಅದೇ ನಾನು ಆತ್ಮಜ್ಞಾನದ ಕ್ಲಾಸ್ ಅಂದ್ರೆ ಅದ್ವೈತ ವೇದಾಂತ ಸ್ಟಡಿ ಸರ್ಕಲ್ ಅಂತಂದ್ಬಿಟ್ಟು ಇದೆ. ಆತ್ಮಜ್ಯೋತಿ ವೇದಾಂತ ಸ್ಟಡಿ ಸರ್ಕಲ್ ಅಂತಂದ್ಬಿಟ್ಟು ನಡೆಸ್ತಾರೆ ಗುರುಜಿ. ಅದರಲ್ಲಿ ಹಲವಾರು ಗ್ರೂಪ್ಗಳು ಇವೆ, ಹಲವಾರು ಜನಗಳು ನಡೆಸ್ತಾರೆ. ಅದರಲ್ಲಿ ಇದರಲ್ಲಿ ನಮ್ಮ ಒಂದು ಇದು ಸಹ ವಿಜಯ್ ಸರ್ ಇದಾರಲ್ಲ, ಅವರ ನೇತೃತ್ವದಲ್ಲಿ ನಡೀತಾ ಇದೆ ಒಂದು ಕ್ಲಾಸ್. ಕನ್ನಡದ್ದು ಥರ್ಸ್ಡೇ ನಡೆಯುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಥರ್ಸ್ಡೇ ಅಂದ್ರೆ ಅಷ್ಟೊತ್ತಿಗೆ ನಿಮ್ಗೆ ಟೈಮ್ ಎಲ್ಲ ಆಗುತ್ತಾ, ಆಮೇಲೆ ವಿಚಾರ ಮಾಡೋಣ. ಇವಾಗ ಇದು ಆದ್ಮೇಲೆ ಕ್ಲಾಸಸ್ ಎಲ್ಲ ಕೊನೆ ಆದ್ಮೇಲೆ ವಿಚಾರ ಮಾಡಿ. ಓಕೆ. ಹೇಳಿ ಇದಕ್ಕೆ ಏನಂತ ಅನ್ಕೊಂಡಿದ್ದೀರಾ ನೀವು? ಶಮ ದಮ ಅಂತಂದ್ರೆ ಏನು? ಅದೇ ಇಲ್ಲೇ ವಿವರಣೆ ಇರೋ ಹಾಗೆ ಮ್ಯಾಮ್. ಇನ್ನೇನು ಎಲ್ಲ ಕೊಟ್ಟಿದ್ದಾರೆ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಮನಸ್ಸಿನ ನಿಯಂತ್ರಣ. ಹಾ ಮ್ಯಾಮ್. ಸೊ ನಾವು ಮನಸ್ಸಿನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಶಾಂತಿ ತಾನಾಗೆ ಸಿಗುತ್ತೆ. ಇಂದ್ರಿಯ ನಿಗ್ರಹ, ತಪಸ್ಸು, ಶುದ್ಧತೆ. ಸೊ ಶುದ್ಧತೆ ಅಂತ ಅಂದ್ರೆ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧವಾಗಿರ್ಬೇಕು ಅಂತ. ಸಹನೆ, ತಾಳ್ಮೆ ಅಂತ ಅಂದ್ರೆ ಈಗ ಜ್ಞಾನ ಪಡ್ಕೊಂಡಷ್ಟು ನಾವೇ ನಮಗೆ ಅರಿವಿಲ್ದೇನೆ ತಾಳ್ಮೆ ಬಂದ್ಬಿಡುತ್ತೆ ಮ್ಯಾಮ್. ಅಥವಾ ಎಲ್ಲಾ ಮಾಡೋ ವಿಷಯದಲ್ಲೂ ತಾಳ್ಮೆ ವಹಿಸಿ ಮಾಡಿದ್ರೆ ಒಳ್ಳೆ ರಿಸಲ್ಟೇ ಸಿಗತ್ತೆ. ದುಡ್ಕೋದ್ರಿಂದ ಅದ್ರ ಫಲ ಕಡಿಮೆನೆ. ತಾಳ್ಮೆಯಿಂದ ಮಾಡಿದಾಗ ಸ್ವಲ್ಪ ನಿಧಾನ ಆದ್ರೂ ನಮ್ಗೆ ಒಳ್ಳೆ ಇದೇ ಬರುತ್ತೆ ಮ್ಯಾಮ್. ಸೊ ಪ್ರಾಮಾಣಿಕತೆ ಅಂತ ಅಂದ್ರೆ ಯಾವುದೇ ವಿಷಯದಲ್ಲೂ ಪ್ರಾಮಾಣಿಕತೆ ತುಂಬಾ ಮುಖ್ಯ ಆಗುತ್ತೆ ಮ್ಯಾಮ್. ಇಲ್ಲ ಅಂತ ಅಂದ್ರೆ ಮುಂದುವರಿಯಕ್ ಆಗಲ್ಲ. ಅಲ್ಲಿಗೆ ಅದು ನಂಬಿಕೆ ಕಳ್ಕೊಂಡಂಗೆ ಆಗ್ಬಿಡುತ್ತೆ. ಸೊ ಪ್ರಾಮಾಣಿಕತೆ ಇರ್ಲೇಬೇಕು. ಜ್ಞಾನ, ಸತ್ಯದ ಅರಿವು ಮತ್ತು ದೈವಿಕತೆಯ ಮೇಲಿನ ನಂಬಿಕೆ. ಜ್ಞಾನ ಅಂದ್ರೆ ನಾವು ಜ್ಞಾನ ತಿಳ್ಕೊತಾ ಹೋದಾಗೆ ಸತ್ಯದ ಅರಿವು ತಾನಾಗೆ ಆಗ್ತಿರುತ್ತೆ. ಮೇ ಬಿ ಒಂದ್ ಕೆಲ್ಸ ಶುರು ಮಾಡಿದಾಗ ನಮಗೇನು ಗೊತ್ತಿಲ್ಲದೆ ಶುರು ಮಾಡಿದ್ರು ಕೂಡ ಅಟ್ಲೀಸ್ಟ್ ಗೊತ್ತಿರೋರ್ ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾ ನಮ್ಗೆ ಎಲ್ಲ ಬೇರೆ ಬೇರೆ ಕಡೆಯಿಂದ ನಮ್ಗೆ ಜ್ಞಾನ ಸಿಗ್ತಾ ಹೋಗುತ್ತೆ. ಸೊ ಅದ್ರದ್ದು ಅಥವಾ ಒಂದ್ ಕೆಲ್ಸಕ್ಕೆ ಹಿಡ್ದಾಗ ಸತ್ಯದ ಅರಿವು ಕೂಡ ಆಗ್ತಿರುತ್ತೆ. ಈಗ ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಮ್ಗೆ ಅವಾಗವಾಗ ಗೊತ್ತಾಗ್ತಿರುತ್ತೆ, ಬಟ್ ಅದನ್ನ ತಿದ್ಕೊಳ್ಳೋರು ತುಂಬಾ ಕಡಿಮೆ ಜನ. ಆದ್ರೆ ತಿದ್ಕೊಂಡ್ವಿ ಅಂತ ಅಂದ್ರೆ ಅದ್ರ ಸತ್ಯ ಸರಿಯಾಗಿ ಗೊತ್ತಾಗುತ್ತೆ ಮ್ಯಾಮ್. ಗೊತ್ತಾದ್ರೂ ಕೆಲವೊಂದ್ಸಲ ಅದನ್ನ ಬಿಟ್ಬಿಟ್ಟು ನಾವು ಹೋಗ್ತಾ ಇರ್ತೀವಿ. ಆದ್ರೆ ಜ್ಞಾನ, ಸತ್ಯದ ಅರಿವು ಯಾವಾಗ ನಮ್ಗದು ಮನವರಿಕೆ ಆಗುತ್ತೆ, ನಾನೇನೋ ಸತ್ಯವಾಗಿ ನಡೀತಿಲ್ಲ ಅಂತ ಅಥವಾ ಇದು ಸರಿ ಇಲ್ಲ ಅಂತ ಅನ್ನಿಸ್ದಾಗ ತಿದ್ಕೊಂಡ್ಬಿಟ್ರೆ ಅದು ಸರಿ ಹೋಗುತ್ತೆ ಮ್ಯಾಮ್. ಸೊ ಯಾವ್ದೇ ಕೆಲ್ಸ ಮಾಡಿದ್ರು ಅದು ದೇವ್ರ ಇದು ಅಂತ ಅಂದ್ರೆ ಲೈಕ್
ಈಗ ನಾವು ಕಲಿತಿದೀವಿ ಅಂತ ಅಂದ್ರೆ ಏನೋ ಪ್ರೇರಣೆ ಆಗಿರ್ಬೋದು, ಅಥವಾ ನಾವು ಕಲಿಬೇಕು ಅಂತ ಅನ್ಸಿದೆ ಅಲ್ವಾ, ಹಂಗಾಗಿ ಎಲ್ಲ ಆ ಕೃಷ್ಣಾರ್ಪಣ ಮಸ್ತು ಅಂತ ಎಲ್ಲ ದೇವ್ರಿಗೆ ಬಿಟ್ಬಿಡೋದು ಅಷ್ಟೇ. ಏನ್ ನನ್ ಕೈಯಲ್ಲಿ ಮಾಡಿಸ್ತಿದ್ಯಾ ಅಂದ್ರೆ ಅದರಿಂದ ಏನೋ ಒಂದು ಉದ್ದೇಶ ಇರ್ಬೋದು. ಹಂಗಾಗಿ ಹಂಗಾಗಿ ನಾನ್ ಮಾಡೋ ಎಲ್ಲಾ ಕೆಲ್ಸ ನಿನಗೆ ಅಂತ ಅರ್ಪಣೆ ಭಾವದಿಂದ ಮಾಡಿದ್ರೆ ದೈವಿಕತೆಯ ಮೇಲಿನ ನಂಬಿಕೆ. ಸೊ ಎಲ್ಲ ದೇವ್ರಿಗೆ ಅರ್ಪಣೆ ಅಂದ್ಕೊಂಡ್ ಮಾಡ್ಬೇಕು ಮ್ಯಾಮ್. ಬ್ರಹ್ಮಜ್ಞಾನಿಗಳ ನೈಸರ್ಗಿಕ ಗುಣಗಳು, ಅದೇ ಅವಾಗ್ಲೇ ಮಾಲಾ ಮ್ಯಾಮ್ ಹೇಳ್ದಾಗೆ ಬ್ರಹ್ಮಜ್ಞಾನಿಗಳು ಅವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಹಂಗಾಗಿ ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ ಅವರು. ಈಗ ನಾವ್ ಹೆಂಗೆ ಬೆಳಗ್ಗೆ ಎದ್ರೆ ನಮ್ ರೋಟೀನ್ ಮಾಡ್ತಾ ಹೋಗ್ತೀವೋ, ಅವ್ರಿಗೆ ಅರಿವಿಲ್ದಂಗೆ ಅವ್ರು ಅದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿರ್ತಾರೆ. ಅವ್ರು ಏನೇ ಮಾಡ್ಬೇಕಂದ್ರು ಮತ್ತೆ ಅದರಿಂದ ಆಚೆ ಬಂದ್ ಏನ್ ಮಾಡಲ್ಲ ಅವರು. ಯಾವ್ದನ್ನೇ ಮಾಡಿದ್ರು ಇಷ್ಟನ್ನು ಅಳವಡಿಸ್ಕೊಂಡೇ ಮಾಡಿರ್ತಾರೆ ಅವರು. ನಾವ್ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋರು ಕೆಲವೊಂದು ಗೊತ್ತಿದ್ದನ್ನು ಅಲ್ಲಿಗಲ್ಲಿಗೆ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ಬಟ್ ಬ್ರಹ್ಮಜ್ಞಾನಿಗಳು ಅದ್ರ ಒಂದು ರೋಟೀನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಆ ಲೈನ್ ನ ಬಿಟ್ಟು ಅದನ್ನ ಅಲ್ಲಿಂದಲ್ಲಿಗೆ ಸರಿ ಮಾಡ್ಕೊಂಡು, ಅಥವಾ ಅದನ್ನ ಆಗಕ್ಕೆ ಬಿಡದೆ ಇರೋ ತರ ಅವರು ಮುಂದುವರಿತಾರೆ ಮ್ಯಾಮ್. ಅಷ್ಟೇ. ಇಲ್ಲ, ನೀವೆಲ್ಲ ಹೇಳಿದ ಬಗ್ಗೆ ಸರಿ. ಈ ಬ್ರಾಹ್ಮಣ ಅಂತ ಅಂದ್ರೆ ನಾವು ಏನೋ ಜಾತಿ ಅಂತ ಅನ್ಕೊಂಡಿದೀವೋ ಹಾಗಲ್ಲ. ಶ್ರೀಕೃಷ್ಣನ ಬ್ರಾಹ್ಮಣನ ಒಂದು ಇಂಟರ್ಪ್ರಿಟೇಷನ್ ಬೇರೆ. ಚಾತುರ್ವರ್ಣ್ಯಂ ಮಯ ಸೃಷ್ಟ ಗುಣಕರ್ಮ ವಿಭಾಗಶಃ ನಾವು ಕಲ್ತಿದೀವಿ. ಈ ಶ್ಲೋಕವನ್ನ ಮನನ ಸಹ ಮಾಡಿದ್ವಿ. ಯಾವಾಗ್ಲೂ ಗುಣಕರ್ಮ ಮೇರೆಗೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಭಾಗವನ್ನ ಮಾಡಲಾಗಿದೆ. ಆ ರೀತಿಯಲ್ಲಿ ಇಲ್ಲಿ ಬ್ರಹ್ಮಜ್ಞಾನಿಗಳಿಗೆ ಇರಬೇಕಾದಂತಹ ಇಷ್ಟು ಗುಣಗಳನ್ನ ಅವನು ಅಳವಡಿಸಿಕೊಂಡಾಗ ಅವನು ಬ್ರಹ್ಮಜ್ಞಾನಿ ಆಗ್ತಾನೆ. ಅವನು ಬ್ರಾಹ್ಮಣ ಅಂಥವನು ಬ್ರಾಹ್ಮಣ ಅಂತ ಇಲ್ಲಿ ಹೇಳಿದ್ರು. ಈಗ ನೀವು ಹೇಳಿದ ಹಾಗೆ ಎಲ್ಲ ಸರಿಯಾಗಿ ಹೇಳಿದ್ರೆ ಒಂದ್ ಸ್ವಲ್ಪ ಅಷ್ಟೆ. ಶಮ ಅಂತಂದ್ರೆ ಮನಸ್ಸಿನಲ್ಲಿ ನಿಯಂತ್ರಣವನ್ನ ಹೊಂದಿರ್ಬೇಕು. ಇಲ್ಲ ಅಂತಂದ್ರೆ ಮನಸ್ಸು ಯಾವಾಗ್ಲೂ ಹೊರಮುಖವಾಗಿ ಹೋಗ್ತಾ ಇರುತ್ತೆ. ಹೊರಮುಖವಾಗಿ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ, ಅಲ್ಲಿ ಹೋದ್ರೆ ಯಾವಾಗ್ಲೂ ಮನಸ್ಸು ಚಂಚಲ ಆಗ್ಬಿಡುತ್ತೆ, ಸ್ಥಿರವಾಗಿರಲ್ಲ. ಸುಖ ದುಃಖಗಳಿಗೆ, ದ್ವಂದ್ವಗಳಿಗೆ ಒಳಗಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಶಾಶ್ವತವಾಗಿ ನಾವು ಸುಖವನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಂದ್ಬಿಟ್ಟು ಹೊರ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ಬಾರ್ದು ಅನ್ನೋದು ಏನಿಲ್ಲ. ಅಲ್ಲಿ ಹೀಗೆ ದ್ವಂದ್ವಗಳಿರುತ್ತೆ. ಏನೇ ದ್ವಂದ್ವ ಬಂದ್ರು ನಾನು ಸಮಚಿತ್ತದಲ್ಲಿ ಇರ್ತೀನಿ. ಮತ್ತೆ ಆ ಮನಸ್ಸು ನನ್ನ ನಿಯಂತ್ರಣದಲ್ಲಿರುತ್ತೆ. ನಾನು ಮನಸ್ಸು ಹೇಳಿದ ಹಾಗೆ ನಾನ್ ಪುಣ್ಯಲ್ಲ ಅನ್ನೋದು ಇಲ್ಲಿ ಇರ್ಬೇಕಾಗಿರೋಂಥದ್ದು. ಆ ಒಂದು ನಿಯಂತ್ರಣವನ್ನ ಇಟ್ಟುಕೊಂಡಾಗ ಅದಷ್ಟಕ್ಕದೆ ಈ ದಮ ಅನ್ನೋದು ಬರುತ್ತೆ. ದಮ ಅಂತಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯಗಳ ಮನಸ್ಸಿನ ಮಾತನ್ನ ಕೇಳ್ಬೇಕು. ಹಾಗೆ ಮನಸ್ಸನ್ನ ಹಿಡಿತದಲ್ಲಿ ಆ ಇಂದ್ರಿಯಗಳನ್ನ ಅದು ಹೋಗಿ ನೀನ್ ಆಟ ಆಡ್ಕೊಂಡ್ ಬಾ ಅಂತ ಬಿಡದೆ, ಅದು ನಾನ್ ಹೇಳ್ದಂಗ್ ನೀನ್ ಕೇಳು ಅಂತ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಾಗೆ ನಾವು ಯಾವುದೇ ಒಂದನ್ನ ಸಾಧನೆ ಮಾಡ್ಬೇಕಾದ್ರೂ ಸಹ ಈ ತಪಸ್ಸು ಅನ್ನೋದು ಬೇಕು. ಇವಾಗೇನ್ ನೀವು ಮಕ್ಕಳನ್ನ ಬೆಳೆಸ್ತೀರ, ಅದು ತಪಸ್ಸೆ. ಅವಾಗ ಏನೋ ಒಂದ್ ಕಡೆ ಏಕಾಗ್ರತೆ ಅನ್ನೋದು ಇರುತ್ತೆ, ಆ ಕಡೆ ಮಾತ್ರ ಫೋಕಸ್. ಹಾಗೆ ಏನೇ ಒಂದು ಮಾಡ್ಬೇಕಾದ್ರೆ, ನೀವು ಓದ್ಬೇಕಾದ್ರೆ ಅದು ತಪಸ್ಸೆ. ಒಂದ್ ಕಡೆ ನಿಮ್ಗೆ ಮನಸ್ಸು ನಿಲ್ತು ಅಂದ್ರೆ ಇಂದ್ರಿಯಗಳು ಆ ಕಡೆ ಈ ಕಡೆ ಚಲಿಸ್ತೆ, ಮನಸ್ಸು ಆ ಕಡೆ ಈ ಕಡೆ ಚಲಿಸ್ತೆ, ಒಂದ್ ಕಡೆ ನಿಲ್ತು. ಮತ್ತೆ ಅಲ್ಲಿ ಏನೋ ಅರಿಷಡ್ವರ್ಗಗಳು ಹೋಯ್ತು. ಯಾವಾಗ ಮನಸ್ಸು ನಿಯಂತ್ರಣಕ್ಕೆ ಬಂತು ಮತ್ತೆ ಇಂದ್ರಿಯಗಳ ನಿಯಂತ್ರಣಕ್ಕೆ ಬಂತು ಅಂತಂದ್ರೆ ಅರಿಷಡ್ವರ್ಗಗಳು ಹೋಯ್ತು, ತಪಸ್ಸು ಹೋಯ್ತು. ಹಾಗೆ ನಿಲ್ಲಿಸಿದಾಗ ಮಾತ್ರನೇ ಏನಾದ್ರೂ ಒಂದು ಸಾಧನೆಯನ್ನ ಮಾಡಕ್ಕೆ ಆಗುದು. ಇಲ್ಲ ಅಂದ್ರೆ ಮನಸ್ಸು ಚಂಚಲ ಆಗೋಗ್ಬಿಡುತ್ತೆ. ಇದು ತಪಸ್ಸು. ಶೌಚಂ ಅಂತಂದ್ರೆ ಆಂತರಿಕ ಶುದ್ಧತೆ ಮತ್ತೆ ಬಾಹ್ಯ ಶುದ್ಧತೆ. ಶಾಂತಿ ಅಂದ್ರೆ ಇಲ್ಲಿ ಸಹನೆ, ತಾಳ್ಮೆ,
ಅಂದ್ರೆ ಯಾರನ್ನಾದ್ರೂ ಕ್ಷಮಿಸುವ ಗುಣ. ಯಾರೋ ಒಬ್ರು ಏನೋ ತಪ್ಪು ಮಾಡಿದ್ರು ನಮ್ಮ ಮೇಲೆ ಏನೋ ತಪ್ಪು ಮಾಡಿದ್ರು ಅಂತಂದ್ರೆ ಅದನ್ನೇ ಇಟ್ಕೊಂಡು ನಾವು ಸಾಧನೆ ಮಾಡ್ತಾ ಹೋದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಗೊಂದಲ ಉಂಟಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವ್ರನ್ನ ಕ್ಷಮಿಸ್ಬಿಟ್ರೆ ನಮ್ಮ ಮನಸ್ಸು ಶುದ್ಧವಾಗಿ ಇರುತ್ತೆ, ಒಂದ್ ಕಡೆ ನಿಲ್ಸೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಕ್ಷಮೆ ಅಂತ, ಕ್ಷಮಿಸ್ಬಿಡ್ಬೇಕು ನಾವು ಅನ್ನೋದು. ಯಾತಕ್ ಕ್ಷಮಿಸ್ಬಿಡ್ಬೇಕು ಅಂದ್ರೆ ನನ್ ಮನಸ್ಸು ನೆಮ್ಮದಿಯಾಗಿ ಇಟ್ಕೊಳ್ಬೇಕು, ಅದಕ್ಕೆ ಅವರನ್ನ ಕ್ಷಮಿಸ್ಬಿಡ್ಬೇಕು. ಯಾಕೆಂದ್ರೆ ಅವ್ರು ಮಾಡಿದ್ದಾಗೋಯ್ತು, ಅದನ್ನೇನ್ ಬದಲಾಯಿಸಕ್ ಆಗಲ್ಲ. ಆದ್ರೆ ನನ್ ಮನಸ್ಸು ಯಾವಾಗ್ಲೂ ತೊಡ ಅಂತ ಇರಬಾರ್ದು. ಅದಕ್ಕೆ ಅದನ್ನ ಶಾಂತಗೊಳಿಸೋದಕ್ಕೋಸ್ಕರ ಅವರನ್ನ ಕ್ಷಮಿಸ್ಬಿಡ್ಬೇಕು. ಆರ್ಜವಂ, ಪ್ರಾಮಾಣಿಕತೆ, ಹೊರಗಡೆ ಒಂದು ಒಳಗಡೆ ಒಂದು ಇರಬಾರ್ದು. ಜ್ಞಾನಂ, ಜ್ಞಾನಂ ಅಂತಂದ್ರೆ ನಾವು ಬಾಹ್ಯ ಪ್ರಪಂಚದಲ್ಲೂ ಅನೇಕ ಜ್ಞಾನವನ್ನ ಬೆಳೆಸ್ಕೊಂಡಿರ್ತೀವಿ. ಆದ್ರೆ ನಿಜವಾದ ಜ್ಞಾನ, ಆತ್ಮಜ್ಞಾನವನ್ನ ನಾವು ಬೆಳೆಸ್ಕೊಂಡಿರಲ್ಲ. ಆದ್ರೆ ಈಗ ನೀವು ಅದೆಲ್ಲ ತಿಳ್ಕೊಳ್ತಾ ಇದ್ದೀರಾ. ಇದು ಆತ್ಮಜ್ಞಾನ. ಜ್ಞಾನ ಒಂದೇ ಸಾಕಾಗಲ್ಲ, ಅದು ವಿಜ್ಞಾನ ಆಗ್ಬೇಕು, ಅದರ ಅರಿವಾಗ್ಬೇಕು. ಅದು ಅಪರೋಕ್ಷಾನುಭವ ಆದಾಗ ಅದು ವಿಜ್ಞಾನವಾಗುತ್ತೆ. ಅದೇ ಆತ್ಮಜ್ಞಾನ ಸ್ಥಿರವಾಗಿ ನಾವು ಆ ದೃಢವಾಗಿ ಅಲ್ಲಿ ನಿಂತಾಗ ಅದು ವಿಜ್ಞಾನವಾಗುತ್ತೆ. ಅದು ಆಸ್ತಿಕ್ಯ ಅಂತಂದ್ರೆ ಆಗ ನನ್ಕಿಂತ ಹೈಯರ್ ಎನರ್ಜಿ ಪರಮಾತ್ಮ ಇದಾನೆ ಅಂತ ತಿಳ್ಕೊಳ್ಳೋದೆ ಆಸ್ತಿಕ್ಯ. ಈ ರೀತಿಯಲ್ಲಿ ಇಷ್ಟು ಇದ್ದಾಗ ಅಂಥವನು ಇಂಥ ಗುಣಗಳೆಲ್ಲ ಇದ್ದಾಗ ಅವನು ಧರ್ಮಜ್ಞಾನಿ. ಈ ಗುಣಗಳೆಲ್ಲ ಅವನಲ್ಲಿ ಧರ್ಮಜ್ಞಾನದಲ್ಲಿ ಇರುತ್ತೆ. ಇವದಷ್ಟು ಬೆಳೆಸ್ಕೊಡ್ತಾ ಹೋಗೋಣ. ಶ್ಲೋಕ. ಬ್ರಹ್ಮಬೋಧ ಪ್ರಸನ್ನಾತ್ಮ ನ ಶೋಚತು ನ ಕಾಂಕ್ಷತು ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹೀಗೆ ಪಾರಮಾರ್ಥಿಕವಾಗಿ ಸ್ಥಿತನಾದವನು ಏಕಕಾಲದಲ್ಲಿ ಬ್ರಹ್ಮವನ್ನು ಅರಿತು ಪೂರ್ಣ ಆನಂದವನ್ನು ಹೊಂದುತ್ತಾನೆ. ಅವನು ಎಂದಿಗೂ ದುಃಖಿಸುವುದಿಲ್ಲ ಅಥವಾ ಏನನ್ನು ಹೊಂದಲು ಬಯಸುವುದಿಲ್ಲ. ಅವನು ಪ್ರತಿಯೊಂದು ಜೀವಿಗಳ ಕಡೆಗೆ ಸಮಾನವಾಗಿ ವರ್ತಿಸುತ್ತಾನೆ. ಆ ಸ್ಥಿತಿಯಲ್ಲಿ ಅವನು ನನ್ನಲ್ಲಿ ಪರಮ ಭಕ್ತಿಯನ್ನು ಹೊಂದುತ್ತಾನೆ. ಇದರ ಅರ್ಥ. ನಾವು ಕೊನೆಯ ಅಧ್ಯಾಯಕ್ಕೆ ಮೋಕ್ಷ ಸನ್ಯಾಸ ಯೋಗಕ್ಕೆ ಬಂದ್ವಿ. ಇದರಲ್ಲಿ ಪೂರ್ತಿಯಾಗಿ ಸಾರಾಂಶ ಏನು, ಭಗವದ್ಗೀತೆಯ 17 ಅಧ್ಯಾಯಗಳು ನಾವು ಏನು ಇದ್ರವರೆಗೂ ತಿಳ್ಕೊಂಡು ಅದರ ಒಂದು ಸಾರಾಂಶ. ಮೊದಲು 2ನೇ ಅಧ್ಯಾಯದಲ್ಲೂ ಸಹ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಎಲ್ಲ ತಿಳಿಸಿದ್ರು. ಪೂರ್ತಿ ಮುಂದೆ ಏನೇನ್ ನಾವು ತಿಳಿಸ್ತೀವಿ ಅನ್ನೋದನ್ನೆಲ್ಲ ಅಲ್ಲಿ ಹೇಳಿದ್ರು. ಇಲ್ಲಿ ಇದುವರೆಗೂ ನೀವೇನು ತಿಳ್ಕೊಂಡಿದ್ದೀರಾ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಯೋಗ ಮತ್ತೆ ಸನ್ಯಾಸ ಅನ್ನೋದು ನಾವು ಅನೇಕ ಬಾರಿ ಕೇಳ್ತಾನೆ ಇದ್ದೀವಿ. ಯೋಗ ಅಂತಂದ್ರೆ ಏನು, ಸನ್ಯಾಸ ಅಂದ್ರೆ ಏನು? ಯೋಗ ಅಂತಂದ್ರೆ ಯೂನಿಯನ್ ಅಂತ ಸಾಮಾನ್ಯವಾಗಿ ಹೇಳೋದು. ಯಾವಾಗ ಯೂನಿಯನ್ ಆಗತ್ತೆ? ನಾವ್ ಇಲ್ಲಿ ನೋಡಿದಾಗ ಶ್ರೀಕೃಷ್ಣ ನಮ್ಗೇನು ಹೇಳ್ಕೊಡ್ತಾ ಇದ್ದಾರೆ, ಬ್ರಹ್ಮ ಜ್ಞಾನವನ್ನ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಯೋಗಶಾಸ್ತ್ರ, ಎರಡನ್ನು ಅಂದ್ರೆ ಬ್ರಹ್ಮ ತತ್ವವನ್ನ ಹೇಳ್ಕೊಡೋದ್ರ ಮುಖಾಂತರ ನಾನು ಯಾರು ಅನ್ನೋದನ್ನ ತಿಳ್ಕೊಂಡ್ರೆ, ಈ ಯೋಗಶಾಸ್ತ್ರದ ಮುಖೇನ ನಾನು ಈ ಜಗತ್ತಿನಲ್ಲಿ ಹೇಗೆ ಜೀವನ ಮಾಡ್ಬೇಕು, ಹೇಗೆ ನನ್ನ ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಟುಕೊಂಡು ಯಾವುದು ಈ ಎಲ್ಲ ಬದಲಾಗುವಂತಹ ಪ್ರಪಂಚದಲ್ಲಿ, ನಾನಾ ವೈವಿಧ್ಯ ರೀತಿ ಇರುವಂತಹ ಪ್ರಪಂಚದಲ್ಲಿ ಅದ್ಯಾವುದಕ್ಕೂ ಅಂಟುಕೊಳ್ದೆ ಆನಂದವಾಗಿ ನಾನು ಜೀವನವನ್ನು ಹೇಗ್ ಮಾಡ್ಬೋದು ಅಂತ ತಿಳ್ಕೊಳ್ಳೋದು
ಯೋಗಶಾಸ್ತ್ರ. ಈ ಸನ್ಯಾಸ ಅಂತಂದ್ರೆ ಸಂಪೂರ್ಣವಾಗಿ ಅಹಂಕಾರವೇ ಇಲ್ಲದೆ ಆಗುವಂತದ್ದು. ಅಹಂಕಾರ ಯಾವಾಗ ಆಗಲ್ಲ? ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ ಅಂತ ಜ್ಞಾನಪೂರ್ವಕವಾಗಿ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡೋದ್ರ ಮೂಲಕ ಸನ್ಯಾಸ, ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಇದನ್ನ ತಿಳ್ಕೊಂಡಿದೀವಿ ನಾವು. ಹೀಗೆ ಯೋಗ ಮತ್ತೆ ಸನ್ಯಾಸ ಇವ ಎರಡನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಬಾಹ್ಯದಲ್ಲಿ ನಾವು ಶಾಂತಿಯಿಂದಲೂ ಇರಬಹುದು, ಬಾಹ್ಯ ಪ್ರಪಂಚದಲ್ಲಿ ವ್ಯಾವಹಾರಿಕ ಜಗತ್ತಿನಲ್ಲೂ ಸಹ ಶಾಂತಿಯನ್ನ ಅನುಭವಿಸ್ಬೋದು, ಮತ್ತೆ ಆಂತರಿಕವಾಗಿ ಸಹ ಶಾಂತಿಯನ್ನ ಹೊಂದಬಹುದು. ನಾವು ಎಲ್ಲ ಕಾಲದಲ್ಲೂ ನಾವು ಆ ಶಾಂತಿಯುತವಾದ ಜೀವನವನ್ನ ಮಾಡಬಹುದು. ಅದೇ ಭಗವಂತ ನಮ್ಗೆ ಈ 700 ಶ್ಲೋಕಗಳ ಮುಖಾಂತರ ತಿಳಿಸ್ಕೊಟ್ಟಿರುವಂತದ್ದು. ಅದಕ್ಕೆ ಎಷ್ಟೋ ವರ್ಷಗಳ ಹಿಂದೆ ಹೇಳಿದ್ದು ಸಹ ಈಗಲೂ ಸಹ ಪ್ರಸ್ತುತ, ಮುಂದೆನೂ ಸಹ ಪ್ರಸ್ತುತ. ಯಾತಕ್ಕೆ ಅಂದ್ರೆ ಮನುಷ್ಯನ ಜೀವನ ಇರೋದೇ ಹಾಗೆ. ಜಗತ್ತಿನ ನಿಜವಾಗ್ಲೂ ಏನಿದೆ ಅನ್ನೋದನ್ನೇ ಹೇಳಿರುವಂತಹದ್ದು. ಏನಿದೆ ಸತ್ಯ ಅನ್ನೋದು ಏನು ಅಂತ ತಿಳ್ಕೊಳ್ಳಿ, ಅದರ ಮೇಲೆ ನೀವ್ ಹೇಗೆ ಜೀವನವನ್ನು ಮಾಡ್ಬೇಕು. ಜೀವನ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ, ಆದ್ರೆ ಸತ್ಯವನ್ನ ಎಲ್ಲರೂ ತಿಳ್ಕೊಳ್ಬೇಕಾಗಲ್ಲ. ಆ ಸತ್ಯವನ್ನ ತಿಳಿದುಕೊಂಡಾಗ ಜೀವನ ಮಾಡುವ ರೀತಿ ಬೇರೆ ಆಗತ್ತೆ. ಆಗ ನೀವು ಬಾಹ್ಯ ವ್ಯವಹಾರದಲ್ಲೂ ಶಾಂತಿಯನ್ನು ಹೊಂದುತ್ತೀರ, ಮತ್ತೆ ಅಂತರಂಗದಲ್ಲೂ ಸಹ ಶಾಂತಿಯನ್ನ ಹೊಂದುತ್ತೀರಾ ಅಂತ ಇಷ್ಟು ಸಹ ತಿಳಿಸಿಕೊಟ್ಟಿದ್ದಾರೆ. ನಾವು ಹೀಗೆ ಪಾರಮಾರ್ಥಿಕವಾಗಿ ಸ್ಥಿತನಾದವನು ಅಂತಂದ್ರೆ ಹಾಗೆ ನಾನು ನಿಜವಾಗಿಯೂ ಪಾರಮಾರ್ಥಿಕವಾಗಿ ನಾನು ಯಾರು ಅಂತ ತಿಳ್ಕೊಂಡವನು ಅಂತ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಅವ್ರೆ? ಹಾ ಮ್ಯಾಮ್. ಹೀಗೆ ಪರಮಾರ್ಥಿಕವಾಗಿ ಸ್ಥಿತನಾದವನು ಏಕಕಾಲದಲ್ಲಿ ಬ್ರಹ್ಮವನ್ನು ಅರಿತು ಪೂರ್ಣ ಆನಂದವನ್ನು ಹೊಂದುತ್ತಾನೆ. ಅವನು ಎಂದಿಗೂ ದುಃಖಿಸುವುದಿಲ್ಲ ಅಥವಾ ಏನನ್ನು ಹೊಂದಲು ಬಯಸುವುದಿಲ್ಲ. ಅವನು ಪ್ರತಿಯೊಂದು ಜೀವಿಗಳ ಕಡೆಗೆ ಸಮಾನವಾಗಿ ವರ್ತಿಸುತ್ತಾನೆ. ಆ ಸ್ಥಿತಿಯಲ್ಲಿ ಅವನು ನನ್ನಲ್ಲಿ ಪರಮ ಭಕ್ತಿಯನ್ನು ಹೊಂದುತ್ತಾನೆ. ಇಲ್ಲಿ ಪಿಕ್ಚರ್ ಅಲ್ಲಿ ತೋರಿಸಿರೋ ತರ ಈಗ ಇಷ್ಟೊತ್ತು ನೀವೇ ಎಕ್ಸ್ಪ್ಲೈನ್ ಮಾಡಿದ್ರಿ ಮ್ಯಾಮ್. ಯಾವ್ದಕ್ಕೂ ಮನುಷ್ಯ ಅಂಟ್ಕೊಳ್ದೆ ಹೋದ್ರೆ, ಆಸೆ ಅನ್ನೋದು ಬಿಟ್ರೆ, ಅವಾಗ ಗಳಿಸ್ಬೇಕು ಅಂತ ಅನ್ಕೊಳ್ದೆ ಇದ್ದಾಗ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಇಷ್ಟು ಬಂದ್ರೆ ಇನ್ನಷ್ಟು ಬೇಕು ಅಂತ ಆಸೆ ಪಡ್ತೀವಿ. ಸೊ ಅದೆಲ್ಲಾನು ಬಿಟ್ಟಾಗ ನಮ್ಗೆ ಯಾವಾಗೂ ಗಳಿಸ್ಬೇಕು ಅನ್ನೋದನ್ನ ಫಸ್ಟ್ ನನ್ನ ದೃಷ್ಟಿಯಲ್ಲಿ ಹೇಳೋದಾದ್ರೆ ಗಳಿಸ್ಬೇಕು ಅನ್ನೋದನ್ನ ಬಿಟ್ರೆ ಎಷ್ಟೋ ಇದು ಸಿಕ್ಬಿಡುತ್ತೆ ನಮ್ಗೆ, ಸಮಾಧಾನ. ಆಸೆ ಅನ್ನೋದೇ ಕಡಿಮೆ ಆಗ್ಬಿಡುತ್ತೆ. ಅವಾಗ ಬರೀ ಭಕ್ತಿ ಕಡೆಗೆ ನಮ್ಮ ಒಲವಿರುತ್ತೆ. ಆಮೇಲೆ ಈಗ ಆತ್ಮ ಅಂತ ಕೆಲ್ಸ ಅಂದ್ಮೇಲೆ ಮಾಡ್ಬಾರ್ದು ಅಂತನಾ? ಕೆಲ್ಸ ಮಾಡ್ಬೇಕು. ಇಲ್ಲ ಮ್ಯಾಮ್, ಕೆಲ್ಸ ಮಾಡ್ಲೇಬೇಕು. ಯಾಕಂದ್ರೆ ನಾವ್ ಬರೀ ವೃಕ್ಷ ಮರದ ಕೆಳಗಡೆ ಕುತ್ಕೊಂಡ್ಬಿಟ್ಟು ಬೋಗಿ ಮರದ ಕೆಳಗಡೆ ಕುತ್ಕೊಂಡು ಊಟ ತಿಂಡಿ ಕೊಡು ಅಂದ್ರೆ ಯಾರು ಕೊಡಲ್ಲ. ಅಟ್ಲೀಸ್ಟ್ ನಮ್ಮ ದಿನನಿತ್ಯದ ಕೆಲಸಕ್ಕೆ, ಈಗ ಊಟ ಬಟ್ಟೆಗೆ ಜಾಸ್ತಿನೂ ಗಳಿಸಿದ್ರೆ ಏನು ತೊಂದ್ರೆ ಇಲ್ಲ. ಶ್ರೀಕೃಷ್ಣ ಗಳಿಸ್ಬಿಡ ಅಂತ ಅಲ್ಲ ಹೇಳಿದ್ದು, ಆದ್ರೆ ಅದು ಪರ್ಮನೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಳ್ಬೇಡ. ಅಥವಾ ಏನ್ ಬರುತ್ತೋ ಅದನ್ನ ಸ್ವೀಕಾರ ಮಾಡು. ನನ್ಗೆ ಅಷ್ಟೇ ಬರ್ಬೇಕಾಗಿತ್ತು, ಇಷ್ಟೇ ಬರ್ಬೇಕಾಗಿತ್ತು ಅಂತ ಬೇಡ. ಮತ್ತೆ ಧರ್ಮಯುಕ್ತವಾಗಿ ನೀನು ಗಳಿಸು. ಮತ್ತೆ ಅದು ಯಜ್ಞದೋಪಾದಿಯಲ್ಲಿ ಅಂದ್ರೆ ಈಶ್ವರಾರ್ಪಿತ ಭಾವದಲ್ಲಿ ಮಾಡೋ. ಹೇಗೆ ಎಲ್ಲ ಕಡೆಯೂ ಸಹ ಈ ಪ್ರಕೃತಿಯನ್ನ ನಾವು ನೋಡ್ತಾ ಇದ್ರೆ ಅದು ಎಲ್ಲ ನಮ್ಗೆ ಸ್ವಾರ್ಥವಾಗಿ ಏನು ಮಾಡಲ್ಲ. ಹಾಗೇನೆ ಮನುಷ್ಯನು ನಿಸ್ವಾರ್ಥವಾಗಿ ಅವನು ಎಲ್ಲ ಕಾರ್ಯಗಳನ್ನ ಮಾಡಿದಾಗ ಅವನು ಶಾಂತಿಯನ್ನೇ ಹೊಂದುತ್ತಾನೆ. ಆ ರೀತಿಯಲ್ಲಿ ನೀನು ಎಷ್ಟಾದ್ರೂ ಕೆಲಸ ಮಾಡು, ಎಷ್ಟಾದ್ರೂ ಗಳಿಸು. ಈಗ ತುಂಬಾ
ಸಾಧನೆಯನ್ನ ಮಾಡಿರೋರು ಬೇರೆಯವರಿಗೆಲ್ಲ ಉಪಕಾರ ಮಾಡಿನೇ ಹೆಚ್ಚಾಗಿ ಗಳಿಸಿರೋರು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ? ಹೌದು ಹೌದು ಮ್ಯಾಮ್. ಅದೇ ಆ ಆತ್ಮ ಅಂತ ಅಂದ್ರೆ ಪ್ರತಿಯೊಂದು ಜೀವಿ ಸಂಕುಲ ಅಂತ ಅಂದ್ರೆ ಒಂದು ಇರುವೆಯಿಂದಾನು ಹಿಡಿದು ಮನುಷ್ಯನವರೆಗೂ ಎಂತ ದೈತ್ಯ ಪ್ರಾಣಿ ಆದ್ರೂ ಕೂಡ, ಎಂತ ಸಣ್ಣ ಪ್ರಾಣಿ ಆದ್ರೂ ಕೂಡ ಎಲ್ಲರಲ್ಲೂ ಇರೋದು ಆತ್ಮ ಮಾತ್ರನೇ. ನಾವೆಲ್ಲರೂ ಒಂದು ಪ್ರಕೃತಿಯಿಂದ ಮಾಡಲ್ಪಟ್ಟಿರೋರು. ಸೊ ಇದಕ್ಕೆ ಆತ್ಮ ಅನ್ನೋ ಒಂದು ಬೆಳಕಿದ್ರೆ ನಾವು ಈ ತರ ಮಾತಾಡ್ತಾ ಇರ್ತೀವಿ, ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೋಬಹುದು. ಇಲ್ಲ ಆ ಆತ್ಮ ಯಾವಾಗ ನಮ್ಮ ದೇಹನ ತ್ಯಜಿಸುತ್ತೋ ಅವತ್ತು ನಮ್ಮ ದೇಹ ಅನ್ನೋದು ಮಣ್ಣಿಗೆ ಸೇರೋದು. ಸೊ ಅದು ಯಾವ ಪ್ರಾಣಿ ಪಕ್ಷಿದ್ ಏನೇ ಆಗಿರ್ಬೋದು, ಪಂಚಭೂತಗಳಿಂದ ಆಗಿದ್ದು ಮತ್ತೆ ಪಂಚಭೂತಕ್ಕೆ ಹೋಗುತ್ತೆ ಅನ್ನೋ ಅರಿವಿರುತ್ತೆ ಅವ್ರಿಗೆ. ಈಗ ನನಗೆ ವಿದ್ಯೆ ಇದೆ, ಬುದ್ಧಿ ಇದೆ, ಅಥವಾ ನಾನ್ ಮನುಷ್ಯ, ನಾನು ಅಡಿಗೆ ಮಾಡ್ಕೊಂಡು ತಿಂತೀನಿ, ಸೊ ಇದೆಲ್ಲ ಅವ್ನು ಯೋಚನೆ ಮಾಡ್ಕೊಂಡು ಅಯ್ಯೋ ಆ ಪ್ರಾಣಿಗೆ ಏನು ಗೊತ್ತಿಲ್ಲ, ಅದು ಸುಮ್ನೆ ಏನೋ ಒಂದ್ ಬಿಸಾಕಿದ್ದು ಅಥವಾ ಏನೋ ಒಂದ್ ಸಿಗುತ್ತೆ ಅಂದ್ರೆ ತಾರತಮ್ಯ ಭಾವನೆ ಇಟ್ಕೊಂಡಿರ್ಬಾರ್ದು. ಅದನ್ನೆಲ್ಲ ತ್ಯಜಿಸಿದಾಗ ಅಂದ್ರೆ ಅದು ಒಂದೇ, ನಾನು ಒಂದೇ, ಅದ್ರಲ್ಲಿರೋದು ಜೀವನೇ, ನನ್ನಲ್ಲಿರೋದು ಜೀವನೇ. ಸೊ ಎಲ್ಲಾನು ಒಂದೇ ಇದ್ರಲ್ಲಿ ನೋಡೋ ಅಂತದ್ದು, ಜೀವಿಗಳ ಕಡೆಗೆ ಸಮವಾಗಿ ವರ್ತಿಸುತ್ತಾನೆ ಅಂತ ಅಂದ್ರೆ ಭೇದ ಭಾವನೆ ಇಲ್ದೇನೆ. ಅಥವಾ ಒಂದು ಇದು ಕರೆಕ್ಷನ್ ಅಷ್ಟೇ, ಆಮ ಎಲ್ಲಾ ಜೀವಿಗಳು ಆತ್ಮ ಒಂದೇನೆ. ಅವನ್ ಆಮ ಬೇರೆ ಬೇರೆ ದೇಹ ಇರೋದಕ್ಕೆ ನಾನ್ ಬೇರೆ ಜೀವಿ, ನೀನ್ ಬೇರೆ ಜೀವಿ ಅಂತ ಅನ್ಕೊಂಡಿರ್ತಾನೆ. ಅದು ಅವನು ತಪ್ಪಾಗಿ ತಿಳ್ಕೊಂಡಿರುವಂತಹದ್ದು. ಈ ಬ್ರಹ್ಮಜ್ಞಾನ ಅನ್ನೋದು ಬಂದಾಗ, ಆತ್ಮಜ್ಞಾನ ಬಂದಾಗ ಏನಾಗತ್ತೆ, ಎಲ್ಲ ಕಡೆನೂ ಇರೋದು ಸಮನಾಗಿ ವರ್ತಿಸೋದು ಒಂದೇನೆ. ನನ್ನಲ್ಲಿರೋದು, ನಿನ್ನಲ್ಲಿರೋದು, ಪ್ರಾಣಿಯಲ್ಲಿರೋದು, ಸಕಲ ಎಲ್ಲ ಕಡೆಯೂ ಇರೋದು ಆತ್ಮ ಮಾತ್ರನೇ. ಈ ದೇಹಗಳು ಬೇರೆ ಬೇರೆ ಇರೋದ್ರಿಂದ ನಾವು ಬೇರೆ ಬೇರೆ ಅಂತ ತಿಳ್ಕೊಳ್ತೀವಿ. ಆದ್ರೆ ಆ ತಪ್ಪು ತಿಳುವಳಿಕೆಯನ್ನ ಯಾವಾಗ ತೆಗ್ದು ಹಾಕ್ಬಿಡ್ತೀವೋ ಅವಾಗ ಅಲ್ಲಿ ಒಂದೇ, ಎರಡನೇದು ಇಲ್ಲ ಅಂತಂದ್ಬಿಟ್ಟು ತಿಳ್ಕೊಳ್ತೀವಿ. ಅದೇ ಮ್ಯಾಮ್, ಒಂದೇ, ಯಾವ್ದ್ರಲ್ಲೂ ಸುಖ ಶಾಂತಿ ನೆಮ್ಮದಿ ಇಲ್ಲ, ಅದಿರೋದೆಲ್ಲ ಬರೀ ಪರಮಾತ್ಮನಲ್ಲಿ ಮಾತ್ರ ಅಂತ ತಿಳ್ಕೊಂಡಾಗ ನಾವೇ ನಮ್ಮ ಈ ಭೋಗಗಳನ್ನ ಬಿಡ್ತಾ ಹೋಗ್ತೀವಿ. ಅಂದ್ರೆ ತುಂಬಾ ವಸ್ತುಗಳಿಗೆ ಅಂಟ್ಕೊಳ್ಳೋದಾಗಿರ್ಬೋದು, ಅಥವಾ ನಾನು ನಂದು ಅನ್ನೋದಾಗಿರ್ಬೋದು. ಇದನ್ನೆಲ್ಲ ಎಷ್ಟ್ ಬೇಕೋ ಅಷ್ಟ್ ಇಟ್ಕೊಂಡು ಯಾವತ್ತಿದ್ರು ಇದನ್ನೆಲ್ಲ ತ್ಯಜಿಸ್ಬಿಟ್ಟು ನಾವು ಹೋಗೋ ಅಂತವ್ರೆ ಅನ್ನೋದು ಮನ್ಸಿಗೆ ಬಂದಾಗ ಆ ವ್ಯಕ್ತಿ ತಾನೇ ಬದ್ಲಾಗ್ ಹೋಗ್ತಾರೆ ಮ್ಯಾಮ್. ಅದನ್ನೆಲ್ಲ ಯಾವಾಗ ಕಡಿಮೆ ಮಾಡ್ಕೋತಾ ಕಂಪ್ಲೀಟ್ ಆಗಿ ಬಿಟ್ಟು ದೇವ್ರ ಇದ್ರಲ್ಲಿ ಅವರ ಭಕ್ತಿಯಲ್ಲಿ ಪರಮ ಭಕ್ತಿಯನ್ನು ಹೊಂದುತ್ತಾರೆ ಅಂತ ಅಂದ್ರೆ, ಒಂದು ಭಕ್ತಿಯಲ್ಲಿ ಎಲ್ಲಾನು ತ್ಯಜಿಸಿ ಭಕ್ತಿ ಪೂರ್ವಕವಾಗಿ ಅವ್ರನ್ನ ಅವ್ರು ಅರ್ಪಿಸ್ಕೋತಾರೋ, ಸೊ ಅವರು ಪರಮ ಭಕ್ತಿಯನ್ನು ಹೊಂದುತ್ತಾನೆ ಅಂತ ಅಂದ್ರೆ ಪೂರ್ತಿಯಾಗಿ ಅವ್ರಿಗೆ ಅರಿವು ಬಂದ್ಮೇಲೆ ಅವರು ದೇವ್ರ ಇದು ಸೇರ್ಕೊಂಡ್ಬಿಡ್ತಾರೆ ಮ್ಯಾಮ್. ಅಷ್ಟೇ ಪರಮ ಅಂತ ಅನ್ನೋದು ಯಾವಾಗ್ಲೂ ಮೇಲ್ಮಟ್ಟದ, ಅದಕ್ಕಿಂತ ಬೇರೆ ಏನು ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಆತ್ಮನನ್ನ ಅರಿತ್ಕೊಳ್ಳೋದು. ಯಾವಾಗ್ಲೂ ನಾವು ಅದನ್ನ ಒಂದು ಆಗ್ಲಿ ಅಥವಾ ಅನುಭವವನ್ನ ಪಡೆಯೋದಕ್ಕಾಗ್ಲಿ ಸಾಧ್ಯ ಇಲ್ಲ. ಯಾವಾಗ ಅವನು ಎಲ್ಲ ಕಡೆನೂ ಆತ್ಮವೇ ಇರೋದು ಅಂತ ತಿಳ್ಕೊಂಡಾಗ ಅದನ್ ಬಿಟ್ಟು ಏನು ಇಲ್ಲ. ಆ ಒಂದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಹಂಕಾರ ಅನ್ನೋದು ಹೋಗ್ಬಿಡುತ್ತೆ ಅವಾಗ ಅಂತಂದ್ಬಿಟ್ಟು. ಅಹಂಕಾರ ಯಾವಾಗ ಹೋಯ್ತೋ ಅವಾಗ ಅವನು ಆತ್ಮಸ್ವರೂಪವೇ ಆಗೋಗ್ತಾನೆ. ಬ್ರಹ್ಮವನ್ನ ಅರಿತವನು ಬ್ರಹ್ಮವೇ ಆಗ್ತಾನೆ. ಈ ಬೇರೆ ಏನಾದ್ರೂ ನಾವು ಒಂದು ಮೆಟೀರಿಯಲ್ ಇದು ಥಿಂಗ್ಸ್ ಎಲ್ಲಾನು ತಿಳ್ಕೊಂಡ್ರೆ ಅದರ ಜ್ಞಾನ ನಾವು ತಿಳ್ಕೊಳ್ತೀವಿ. ನಾನೇ ಬೇರೆಯಾಗಿ ಉಳಿತೀನಿ, ಅದೇ ಬೇರೆಯಾಗಿ ಉಳಿಯುತ್ತೆ. ಆದ್ರೆ ಈ ಆತ್ಮಜ್ಞಾನವನ್ನು ತಿಳ್ಕೊಂಡಾಗ ಓ ನಾನೇ ಆತ್ಮ ಅನ್ನೋದು ಗೊತ್ತಾಗುತ್ತೆ ಅಷ್ಟೆ. ಮಾಲಾಜಿ ಇನ್ನೇನಾದ್ರೂ ಆಡ್ ಮಾಡೋದಿದ್ಯಾ? ಇನ್ನೇನಿಲ್ಲ ಮ್ಯಾಮ್, ಎಲ್ಲ ಹೋಗಿದೆ ಅನ್ಸುತ್ತೆ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ತಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತಿ ತದನಂತರಂ. ಒಬ್ಬನು ನನ್ನನ್ನು ಯಥಾರ್ಥವಾಗಿ ಪರಮ ಪುರುಷನೆಂದು
ಹಿಂದಿನ ಇವಾಗ ಶ್ಲೋಕದ ಒಂದು ಚಿಂತನೆಯಲ್ಲೂ ಒಂದ್ ಸ್ವಲ್ಪ ಇದ್ರ ಚಿಂತನೆಯನ್ನು ಮಾಡಿ ಆಗಿದೆ. ಯಥಾರ್ಥವಾಗಿ ತಿಳಿದುಕೊಳ್ಳುವುದು ಅಂತಂದ್ರೆ ಹೇಗೆ ಭಗವಂತ ಅಂತಂದ್ರೆ ಏನು ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಳ್ಳೋದು, ಪರಮ ಪುರುಷ ಅಂತ ತಿಳ್ಕೊಂಡ್ರೆ ಮತ್ತೆ ಭಕ್ತಿ ಸೇವೆಯಿಂದ ಮಾತ್ರ ಅರ್ಥ ಮಾಡ್ಕೊಳ್ಬೋದು ಅದನ್ನ. ಯಾವಾಗ್ಲೂನು ಹೊರಮುಖವಾಗಿ ಅಂದ್ರೆ ತಮೋ ಗುಣದಲ್ಲಿದ್ದಾಗ ಅಥವಾ ರಜೋ ಗುಣದಲ್ಲಿದ್ದಾಗ ಹೊರಮುಖವಾಗಿ ಹೋಗ್ತಾ ಇರುತ್ತೆ, ಅವಾಗ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸತ್ವಗುಣಕ್ಕೆ ಬರ್ತೀವೋ ಆಗ ಭಕ್ತಿ ಅನ್ನೋದು ಬರೋದು, ಮತ್ತೆ ಕರ್ಮಯೋಗವನ್ನು ಸಹ ಮಾಡಿ ಅಲ್ಲಿ ಸತ್ವಗುಣಕ್ಕೆ ಬರುವಂತಹದ್ದು. ಆಗ ಅಲ್ಲಿ ಧ್ಯಾನ ಭಕ್ತಿ ಎಲ್ಲೂ ಅಲ್ಲಿ ಉಂಟಾಗತ್ತೆ. ಇಲ್ಲಾಂದ್ರೆ ಮನಸ್ಸನ್ನ ಪಳಗಿಸ್ತೇ ಇದ್ರೆ ಅದು ಹೊರಮುಖವಾಗಿ ಓಡ್ತಾ ಇರುತ್ತೆ. ಆ ರೀತಿ ಎಲ್ಲ ಹದ ಮಾಡ್ಕೊಂಡು ಆಮೇಲೆ ಭಕ್ತಿಯಿಂದ ಒಬ್ಬನು ನನ್ನ ಬಗ್ಗೆ ಪೂರ್ಣ ಪ್ರಜ್ಞೆಯಲ್ಲಿದ್ದಾಗ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಹೇಗ್ ತಿಳ್ಕೊಳ್ಬೇಕು? ಇವಾಗ ನೀವು ಶ್ರವಣ ಮಾಡ್ತಿದ್ದೀರಾ, ಮನನ ಮಾಡ್ತಾ ಇದ್ದೀರಾ, ಹಾಗೆ ನಿಧಿಧ್ಯಾಸವನ್ನು ಮಾಡಿ ನಿಧಿಧ್ಯಾಸವನ್ನ ನೀವು ಒಬ್ರೇ ಮಾಡ್ಕೊಳ್ಬೇಕಾಗತ್ತೆ. ಮನನವನ್ನ ನಾವು ಇಲ್ಲಿ ಕ್ಲಾಸ್ನಲ್ಲಿ ಮಾಡ್ತಾ ಇದೀವಿ, ಶ್ರವಣ ಮನನ ಇಲ್ಲಿ ಆಗ್ತಾ ಇದೆ. ಅದನ್ನ ಮೇಲಕ್ಕೆ ಹಾಕ್ಬೇಕು. ಮೇಲಕ್ಕೆ ಹಾಕಿದಾಗ ಹೇಗೆ ಇದು ನಾವು ಕ್ಲಾಸ್ನಲ್ಲಿ ವಿಚಾರ ಮಾಡಿದ್ವಿ, ಹೌದು ನಾನು ಅಂದ್ರೆ ಭಗವಂತ ಅಂತ ಹೇಳ್ತಾರಲ್ಲ, ಇದು ಹೇಗೆ ಅವ್ರು ಹೇಳಿದ್ದು ಏನು, ಶ್ರೀಕೃಷ್ಣ ಹೇಳಿರೋದು ಏನು, ಇದನ್ನ ವಿಚಾರ ಮಾಡೋಣ ಅಂತ ನೀವು ಕೆಲ್ಸ ಮಾಡ್ಕೊಂಡೆ ಮೆಲುಕು ಹಾಕ್ತಾ 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 ಅದು ಒಳಕ್ಕೆ ಇಳಿತಾ ಹೋಗುತ್ತೆ. ಅದು ನಿಧಿಧ್ಯಾಸ. ಒಂದ್ ಕಡೆ ಕೂತ್ಕೊಂಡೇ ಮಾಡ್ಬೇಕು ಅನ್ನೋದು ಏನಿಲ್ಲ. ಅವನು ದೇವರ ರಾಜ್ಯವನ್ನು ಪ್ರವೇಶಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಮಾಲಾಜಿ, ನೀವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಹಾ, ಎಷ್ಟೆಷ್ಟು ವಿಧದಲ್ಲಿ ಶ್ರೀಕೃಷ್ಣ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಹ ಅಂದ್ರೆ ಆ ಭಗವಂತನನ್ನು ನಾವು ಒಬ್ಬ ಪರಮ ಪುರುಷ ಅಂತ ನೋಡ್ಬೇಕಾದಾಗ ಅವನ್ನ ನಾವು ಭಕ್ತಿ ಸೇವೆಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿ ಸೇವೆ ಅಂದ್ರೆ ಒಂದು ದೇವ್ರ ಮೇಲೆ ಭಕ್ತಿ ತೋರ್ಸೋದಿರ್ಬೋದು, ಇನ್ನೊಂದು ಇಲ್ಲಿ ಕಂಪ್ಲೀಟ್ ಸರೆಂಡರ್ ಅಂತ. ಅಂದ್ರೆ ಇಲ್ಲಿ ನಂದು ಏನಿಲ್ಲ, ನಾನು ಅವನಲ್ಲೇ ಏನಂತ ಹೇಳ್ಬೋದು, ಅವನ ಒಂದು ಭಾಗ, ನಾನು ಅವನ್ನ ಸೇರ್ಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡು ಮಾಡಿದಾಗ ಆ ಮೂಲಕ ನಾನು ಅವನ್ನ ನನಗಿಂತ ದೊಡ್ಡವನು ಅಂತ ನೋಡೋದಕ್ಕೆ ಸಾಧ್ಯ. ಅಂದ್ರೆ ಒಂದು ಅವನಲ್ಲಿ ಲೀನ ಅಥವಾ ಲೀನ ಆಗೋದು. ದೊಡ್ಡವನು ಅಂತ ಅಲ್ಲ, ಅಲ್ಲಿ ಬೇರೆ ಇಲ್ಲ. ನಾನು ಯಾತಕ್ಕೆ ನಾನು ಚಿಕ್ಕವನು ಅಂತ ಅನ್ಕೊಳ್ತೀನಿ ಅಂದ್ರೆ, ನಾನು ಈ ದೇಹ ಮನಸ್ಸು ಬುದ್ಧಿಗಳಿಗೆ ಇಷ್ಟು ಮಾತ್ರ ಸೀಮಿತ ಅನ್ಕೊಂಡಿರೋದ್ರಿಂದ ಈ ನಾನು ಅನ್ನೋದೇ ಇಲ್ಲ ಆಗೋಗ್ಬಿಡುತ್ತೆ. ನಾನು ಅನ್ನೋದೇ ಇಲ್ಲದೆ ಹೋದಾಗ ಅಲ್ಲಿ ಯಾರು ಪರಮಾತ್ಮ. ನಾನು ಅಂತ ಕ್ಲೈಮ್ ಮಾಡೋರೇ ಇರಲ್ವಲ್ಲ. ನಾನು ಈ ಕೆಲ್ಸ ಮಾಡ್ದೆ ಅಂತ ಇಲ್ಲ, ಈ ದೇಹ ಮನಸ್ಸು ಬುದ್ಧಿ ಇದೆಲ್ಲನೂ ಮಿಥ್ಯ ಅಂತ ಆಗೋಯ್ತಲ್ಲ, ಅಹಂಕಾರ ಅನ್ನೋದು ಹೊರಟೋದ್ಮೇಲೆ. ಅವಾಗ ಅಲ್ಲಿ ಏನಿರುತ್ತೆ? ಅಲ್ಲಿ ಬರೀ ಪರಮಾತ್ಮನೇ ಇರೋದು. ಹಾಗಂದ್ಬಿಟ್ಟು ಜ್ಞಾನ ಬಂದ ತಕ್ಷಣ ಈ ದೇಹ ಎಲ್ಲ ಹೊರಟೋಗ್ಬಿಡುತ್ತೆ ಅಂತಲ್ಲ, ಆದ್ರೆ ಜ್ಞಾನಪೂರ್ವಕವಾಗಿ ತಿಳ್ಕೊಳ್ತೀವಿ.
ಮತ್ತೆ ಅಂತಹ ಭಕ್ತಿಯಿಂದ ಒಬ್ಬನು ನನ್ನ ಬಗ್ಗೆ ಪೂರ್ಣ ಪ್ರಜ್ಞೆಯಲ್ಲಿದ್ದಾಗ, ಇಲ್ಲಿ ಪೂರ್ಣ ಪ್ರಜ್ಞೆ ಅನ್ನೋದು ಪೂರ್ಣ ತಿಳ್ಕೊಂಡಾಗ, ಅಂದ್ರೆ ನಾನು ಅವನು ಒಂದೇ, ಅವನ ಕಡೆ ನಾನು ಲೀನ ಆಗೋದಕ್ಕೆ ನಾನು ಆ ಆ, ಅಂ ಅಂಟ್ಕೋಬಾರ್ದು, ಇಹಲೋಕಕ್ಕೆ ಅಂಟ್ಕೋಬಾರ್ದು. ಆಮೇಲಿಂದ ಮ್, ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋದು, ಅದು ಪೂರ್ಣ ಪ್ರಜ್ಞೆ. ಅಂತವನು ದೇವರ ರಾಜ್ಯವನ್ನು ಪ್ರವೇಶಿಸಬಹುದು. ಇಲ್ಲಿ ದೇವರ ರಾಜ್ಯ ಅಂದ್ರೆ ಅದು ಎಲ್ಲೋ ಇಲ್ಲ, ದೇವರಲ್ಲಿ ಲೀನ ಆಗೋದು. ಗೊತ್ತಿದೆ ಅಲ್ವಾ. ಹ್ಮ್ ಎಲ್ಲೋ ಒಂದ್ ಕಡೆ ಇದೆ ಅಂತ ಅಲ್ಲ, ಎಲ್ಲಾ ಹ್ಮ್ ಕಡೆನೂ ಇರೋದತ್ತೆ, ಅದೊಂದೇನೆ ಹ್ಮ್ ಅಂತ ತಿಳ್ಕೊಳ್ತೀವಿ. ಅಂದ್ರೆ ಈಗ ನಮ್ಗೆ ಅದ್ ಬೇರೆ ಇದೆ ಅಂತ ಅನ್ಕೊಂಡಿದೀವಿ, ಆದ್ರೆ ಹ್ಮ್ ಬರೀ ಇರೋದು ಬರೀ ದೇವರ ರಾಜ್ಯನೇ, ನನ್ ದೇವರ ರಾಜ್ಯ ರಾಜ್ಯ ಏನಿಲ್ಲ ಅಂತ ಹ್ಮ್ ಗೊತ್ತಾಗಿರುತ್ತೆ. ಯಥಾರ್ಥವಾಗಿ ತಿಳಿದುಕೊಳ್ಳೋದು ಅಂತಂದ್ರೆ ಹೇಗೆ ಈ ದೇಹ ಮನಸ್ಸು ಬುದ್ಧಿಗಳೆಲ್ಲ ನಾವು 7th ಚಾಪ್ಟರ್ ಅಲ್ಲಿ ತಿಳ್ಕೊಂಡಿದೀವಿ. ಇದೆಲ್ಲ ಹ್ಮ್ ಹೇಗೆ ಆ, ಅಪರ ಪ್ರಕೃತಿ, ಆದ್ರೆ ಅದರ ಹಿಂದೆ ಇರುವಂತಹದ್ದೆಲ್ಲೂ ಸಹ ತತ್ವ ಎಲ್ಲಾನು ಪರ ಪ್ರಕೃತಿ, ಭಗವಂತ ಮಾತ್ರನೇ ಇರೋದು ಅನ್ನೋದನ್ನ ತಿಳ್ಕೊಂಡ್ವಿ. ಅದನ್ನ ತಿಳ್ಕೊಳ್ಬೇಕು. ಇಲ್ಲಿ ತೋರಿಕೆ ಏನ್ ಕಾಣಿಸ್ತಾ ಇದೆಯೋ ಅದೆಲ್ಲವೂ ನಿಜ ಅಲ್ಲ, ಇದೆಲ್ಲ ಮಿಥ್ಯವಾದಂಥದ್ದು, ಇದೆಲ್ಲ ಬದಲಾವಣೆ ಆಗ್ತಾ ಹೋಗುವಂಥದ್ದು. ಆದ್ರೆ ಅದರ ಹಿಂದೆ ಇರುವಂತಹದ್ದು ಏನೋ ಅದು ಸತ್ಯನೇ. ಇವಾಗ ಹೇಗೆ ಪ್ರಪಂಚ ಕಾಣಿಸ್ತಾ ಇದೆ ಅಂತಂದ್ರೆ, ಹಾವು ಹಗ್ಗ, ಹಗ್ಗನೇ ಅಲ್ಲಿರೋದು, ಹಾವು ಬರೀ ತೋರಿಕೆ ಅಷ್ಟೆ. ನಾವು ಅದನ್ನೇ ಹಾವೇ ನಿಜ ಅಂತ ಬಿಟ್ಟು ಅನ್ಕೊಂಡಿದ್ವಿ. ಜ್ಞಾನ ಬಂದಾಗ ಅಲ್ಲಿ ಟಾರ್ಚ್ ಬಿಟ್ಟಾಗ ಓ ಇಲ್ಲ ಬರೀ ಹಗ್ಗ ಇದೆ ಅಂತ ಅನ್ಕೊಳ್ತೀವಿ ಅಲ್ವಾ, ಹಾವು ಕಾಣಿಸ್ದಾಗ ಹಗ್ಗದಲ್ಲಿ. ಹಾಗೆ ಇಲ್ಲಿ ಜ್ಞಾನ ಬಂದಾಗ ಓ ಇಲ್ಲಿ ಇದೆಲ್ಲ ಕಾಣಿಸ್ತಾ ಇರೋದು ಬರೀ ಮಿಥ್ಯ, ನನ್ನ ಇಂದ್ರಿಯಗಳು ಈ ತರ ಪ್ರಪಂಚವನ್ನ ತೋರಿಸ್ತಾ ಇವೆ ಅಷ್ಟೇ. ಆದ್ರೆ ಅದರಲ್ಲಿ ಎಲ್ಲ ಇರುವುದು ಭಗವಂತ, ಭಗವಂತನೇ ಈ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ಅದ್ ಇರುವುದು ಬರೀ ಭಗವಂತ, ನಾನು ಅನ್ನೋದು ಇಟ್ವೇ ಇಲ್ಲ ಅನ್ನೋದು ಅರಿವಾಗತ್ತೆ ಅಷ್ಟೇ. ಆವಾಗ ಅಲ್ಲಿ ದೇವರ ರಾಜ್ಯವಲ್ಲದೆ ಬೇರೆ ರಾಜ್ಯ ಎಲ್ಲಿ ಇರುತ್ತೆ ಅಷ್ಟೇ ಅಲ್ವಾ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾ ಮ್ಯಾಮ್. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ ಪ್ರಸಾದ ತರಿಷ್ಯಸಿ ಅಥ ಚೇತ್ವಂ ಅಹಂಕಾರ ನ ಶೋಷ್ಯಸಿ ವಿನಂಕ್ಷ್ಯಸಿ. ಈ ಶ್ಲೋಕದ್ದೆಲ್ಲಾನು ಹಿಂದೆನೆ ಬಂದ್ಬಿಟ್ಟಿದೆ. ನೀನು ನನ್ನ ಬಗ್ಗೆ ಜಾಗೃತವಾಗಿದ್ದರೆ ನನ್ನ ಅನುಗ್ರಹದಿಂದ ನೀನು ನಿಯಮಾಧೀನ ಜೀವನದ ಎಲ್ಲ ಅಡೆತಡೆಗಳನ್ನು ದಾಟುತ್ತೀಯ. ಆದರೆ ನೀನು ಅಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಸುಳ್ಳು ಅಹಂಕಾರದಿಂದ ವರ್ತಿಸಿದರೆ, ನನ್ನ ಮಾತನ್ನು ಕೇಳದಿದ್ದರೆ ನೀನು ಕಳೆದು ಹೋಗುತ್ತೀಯ. ರತ್ನಾಜಿ, ಭಗವಂತ ಹೆದರಿಸ್ತಾ ಇರೋದಲ್ಲ, ಇರೋ ಅದನ್ನ ಹೇಳ್ತಾ ಇದ್ದಾರೆ. ನೀನು ಹೊರ ಪ್ರಪಂಚಕ್ಕೆ ಹೋದ್ರೆ ಏನಾಗ್ತೀಯ, ಇಲ್ಲ ನೀನು ಸತ್ಯವನ್ನು ತಿಳ್ಕೊಂಡ್ರೆ ಏನಾಗ್ತೀಯ. ತಿಳ್ಕೊಳ್ದೆ ಇದ್ರೆ ಕಳ್ದೋಗ್ತೀಯಾ ಅಂತ ಅಂದ್ರೆ ಲೈಕ್ ನೀನ್ ಮತ್ತೆ ಮತ್ತೆ ನೀನ್ ಮಾಡಿರೋ ಕರ್ಮಗಳಿಗೆ ಪದೇ ಪದೇ ಇಲ್ಲೇ ಜನ್ಮ ತಾಳ್ತಿರ್ತೀಯ. ಸೊ ಆ ಕರ್ಮ ಫಲ ಮತ್ತೆ ನೀ ಅನ್ಭವಿಸ್ಬೇಕು. ನೀನು ಅಂಟಿಲ್ ಜ್ಞಾನ ತಿಳ್ಕೊಂಡು ನನ್ನಲ್ಲಿ ಲೀನ ಆಗೋವರ್ಗುನು ಪುನರ್ ಪುನರ್ ಏನು ಪುನರುತ್ಥಾನ ಕರ್ಮಚಕ್ರದಲ್ಲೇ ಸಿಕ್ಕಾಕೊಳ್ತೀಯ. ಅಂತ. ಹಾ ಮ್ಯಾಮ್. ಸೊ ಇದ್ರಲ್ಲಿ ಅಂದ್ರೆ ಈ ಕರ್ಮದಲ್ಲಿ ಸುತ್ಕೊಂಡು ಅದು ಮುಗಿಯೋವರ್ಗುನು ಇಲ್ಲೇ ಸುತ್ತಿರ್ತೀಯ ಅಂತ, ಅದು ಕಳ್ದೋಗೋದು ಮೀನ್ಸ್ ಅದೇ ಅಲ್ವಾ ಮ್ಯಾಮ್? ಸೊ ಅದನ್ನ ಬಿಟ್ಟು ತುಂಬಾ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ಹಾ ಮ್ಯಾಮ್. ಅನುಗ್ರಹದಿಂದ ನೀನು ನಿಯಮಾಧೀನ ಜೀವನದ ಎಲ್ಲಾ ಅಡೆತಡೆಗಳನ್ನು ದಾಟುತ್ತೀಯ, ಆದರೆ ನೀನು ಅಹಂಕಾರ. ಅದೇ ಮ್ಯಾಮ್, ನೀನು ನನ್ನ ಬಗ್ಗೆ ಜಾಗೃತವಾಗಿದ್ದರೆ, ಈ ತರ ಜ್ಞಾನ ತಿಳ್ಕೊಳ್ಳೋದ್ರಿಂದ ಅಥವಾ ಗೊತ್ತಿರೋ ವ್ಯಕ್ತಿಗಳಿಂದ ನಮ್ಗೆ ಎಷ್ಟು ತಿಳಿಯುತ್ತೋ ಅದನ್ನ ಇನ್ನೊಂದಷ್ಟು ಎಷ್ಟು ತಿಳ್ಕೊಳಕ್ಕಾಗುತ್ತೋ ಅಷ್ಟು ತಿಳ್ಕೊಂಡು ಅದನ್ನ ಅಳವಡಿಸ್ಕೊಂಡು ಅದನ್ನ ಕಾರ್ಯಗತ ಮಾಡ್ಕೊಂಡು ಒಳ್ಳೆ ದಾರಿಲಿ ನಡೆದಾಗ, ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡಿದಾಗ
ದೇವರಲ್ಲಿ ನಂಬಿಕೆ ಇಟ್ಕೊಂಡಾಗ ನನಗೆ ಯಾವ್ದು ಇನ್ನ ಮತ್ತೆ ಪುನರ್ಜನ್ಮ ಅದು ಅಂದ್ರೆ ನಾವೀಗ ಪುನರ್ಜನ್ಮ ನನಗ್ ಬೇಡ, ಈ ಜನ್ಮನೇ ಸಾಕು ಅಂತ ಹೇಳಿದ ತಕ್ಷಣ ನಮ್ಗೆ ಸಿಗಲ್ಲ ಅಂತ ಆಯ್ತದು. ಯಾಕಂದ್ರೆ ನಾನು ಕರ್ಮಫಲ ಹೇಗ್ ಮಾಡಿರ್ತೀನೋ ಅದ್ರ ಪ್ರಕಾರ ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಭೂಲೋಕಕ್ಕೆ. ಬಟ್ ನಾವು ಮಾಡೋ ಎಲ್ಲಾ ಕಾರ್ಯನೂ ಶಿವಾರ್ಪಣ ಮಸ್ತು ಅಂತ ಒಳ್ಳೆ ರೀತಿಯಲ್ಲೇನೆ ಮಾಡಿದಾಗ ಮೇ ಬಿ ನಮ್ಗೆ ಎಂಡ್ ಆಗ್ಬೋದು, ಅಂದ್ರೆ ಈ ವಾಪಸ್ ಬರೋದು ತಪ್ಬೋದು, ನಾವು ದೇವರಲ್ಲೇ ಸೇರ್ಕೊಂಡ್ಬಿಡ್ತೀವಿ. ದೇವರ ಒಂದು ಅಂಶ ಆಗಿರೋದ್ರಿಂದ ದೇವರಲ್ಲೇ ಸೇರ್ಕೊಂಡ್ಬಿಡ್ತೀವಿ. ಜೀವನದ ಎಲ್ಲಾ ಅಡೆತಡೆಗಳನ್ನು ದಾಟುತ್ತೀಯ. ಅದೇ ನನ್ನ ಬಗ್ಗೆ ನೀನ್ ತಿಳ್ಕೊಂಡಿದ್ದೆ ಆದ್ರೆ, ಒಳ್ಳೆ ದಾರಿಯಲ್ಲಿ ಒಳ್ಳೆ ಕರ್ಮ ಫಲಗಳನ್ನ ಮಾಡಿದ್ರೆ ನನ್ನಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲಾ ಅಡೆತಡೆಗಳನ್ನು ದಾಟುತ್ತೀಯ ಅಂತ ಅಂದ್ರೆ ನಿನ್ನ ದಾರಿಯಲ್ಲಿ ಬರೋ ಅಂತ ಎಲ್ಲಾನು ದಾಟಿ ಮೀರಿ ನನ್ನನ್ನು ಬಂದ್ ಸೇರ್ತೀಯ. ಆ ಜ್ಞಾನದ ಹರಿವೇ ಇಲ್ಲದೆ ಏನೂ ತಿಳ್ಕೊಳ್ದೆ ನಿನ್ ಪಾಡಿಗೆ ನೀನ್ ಇದ್ದೆ ಅಂತ ಅಂದ್ರೆ ಅಜ್ಞಾನಿ ದಾಟುತ್ತೀಯ. ಆದರೆ ನೀನು ಅಂತಹ ಆಜ್ಞೆಯಲ್ಲಿ ಕೆಲಸ ಮಾಡದೆ ಸುಳ್ಳು ಅಹಂಕಾರದಿಂದ ವರ್ತಿಸಿದ್ದಾರೆ. ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ದೆ ಇರೋದು, ಅಥವಾ ಸುಮ್ಮನೆ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ನಟಿಸ್ಕೊಂಡು ನಾನು ಅಂತ ಅಹಂಕಾರ ಪಟ್ಕೊಂಡು ವರ್ತಿಸ್ತಾ ಅದೇ ಜೀವನ ಕಳೀತಾ ಇದ್ರೆ ನೀನ್ ಮತ್ತೆ ಮತ್ತೆ ಜನ್ಮ ತಗೊಂಡು ಬರ್ತಾನೆ ಇರ್ತೀಯ. ನಿನ್ ಕರ್ಮಾನುಫಲ ಅನುಸರಣೆ ಆಗ್ತಾನೆ ಇರುತ್ತೆ. ನೀನ್ ಗೊತ್ತಾಗೋವರೆಗೂ ಇಲ್ಲೇ ಇರ್ತೀಯ ಅನ್ನೋದೊಂದು ಅರ್ಥ ಆಯ್ತು ಮಾಮ, ಅಷ್ಟೇ. ರಾಜಿ, ಏನಾದ್ರು ಡೌಟ್ ಇದೆಯಾ? ಡೌಟ್ ಏನಿಲ್ಲ ಮ್ಯಾಮ್. ಯಾವಾಗ ಈ ಅಹಂಕಾರದಲ್ಲಿ ಇರ್ತೀವ ನಾವು, ಆವಾಗ ಈ ದೇಹ ಮನಸ್ಸು ಬುದ್ಧಿ ನಾನು ಅಂತ ಅನ್ಕೊಳ್ಳೋದು. ಸುಳ್ಳು ಅಹಂಕಾರ ಅನ್ನೋದು, ಅದು ಅಹಂಕಾರ ಅನ್ನೋದು ಅದು ಸತ್ಯ ಅಲ್ಲ. ಆ ಜೀವನೇ ಏನು ಅಂತಂದ್ರೆ ಅದಕ್ಕೆ ಅಜ್ಞಾನ. ಈ ಜೀವಾತ್ಮನಿಗೆ ನಾನ್ ಯಾರು ಅನ್ನೋದು ಗೊತ್ತಿಲ್ಲ. ಅದು ಏನ್ ಅನ್ಕೊಂಡಿದೆ ಅಂತಂದ್ರೆ ಈ ದೇಹ ಮನಸ್ಸು ಬುದ್ಧಿನೇ ಸತ್ಯ ಅಂತಂದ್ಬಿಟ್ಟು ಅನ್ಕೊಂಡಿದೆ. ನಾನು ಆತ್ಮ ಅನ್ನೋದು ಗೊತ್ತಿಲ್ಲ. ಆ ಒಂದು ತಪ್ಪು ತಿಳುವಳಿಕೆಯಲ್ಲಿದ್ದಾಗ ಏನು ಕೆಲಸಗಳೆಲ್ಲ ಮಾಡ್ತಾ ಇರ್ತೀವೋ ಆವಾಗ ಅದೆಲ್ಲ ನಡೆಸೋದು ಈ ಅಹಂಕಾರ, ನಾನು ಅಂತ ಕರ್ತೃತ್ವವನ್ನ ತೆಗೆದುಕೊಂಡು ಹೇಳೋದು. ಅದಕ್ಕೆ ಅದು ಭೋಕ್ತೃತ್ವವನ್ನು ಅದು ಕ್ಲೈಮ್ ಮಾಡೋದು. ಅದೇ ಇಲ್ಲ, ಎಲ್ಲ ನಡೆಯೋದು ಪ್ರಕೃತಿಯಲ್ಲಿ. ಆ ಒಂದು ಅರ್ಥ ಆದಾಗ ಅಲ್ಲಿ ಬರೀ ಪರಮಾತ್ಮನೇ ಇರೋದು ಅನ್ನೋದು ಗೊತ್ತಾಗುತ್ತೆ. ಅವಾಗ ಗೊತ್ತಾದಾಗ ಅವನು ಈ ಒಂದು ಕರ್ಮಚಕ್ರದಿಂದ ಬಿಡುಗಡೆಯನ್ನ ಹೊಂದುತ್ತಾನೆ. ಇಲ್ಲ ಅಂತಂದ್ರೆ ಈ ರತ್ನಾಜಿ ಹೇಳಿದ ಹಾಗೆ ಅವನು ಮತ್ತೆ ಮತ್ತೆ ಅದೇ ಒಂದು ಕರ್ಮಚಕ್ರದಲ್ಲೇ ಸುತ್ತುತ್ತಾ ಇರ್ತಾನೆ. ಅವನ ಮನಸ್ಸು ಗೊಂದಲಕ್ಕೆ ಒಳಗಾಗ್ತಾನೆ ಇರುತ್ತೆ, ಕಷ್ಟವನ್ನ ಪಡ್ತಾನೆ ಇರ್ತಾನೆ ತಿಳಿಸ್ಕೊಡ್ತಾ ಇದ್ದಾರೆ. ಡೌಟ್ ಇದೆಯಾ? ಶ್ರೀ ಕೃಷ್ಣ.